ಸೊ ಟೋಟಲ್ 7 ಹಂತಗಳಲ್ಲಿ ಲೋಕಸಭೆ ಚುನಾವಣೆ 7 ಹಂತಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ. ಏಪ್ರಿಲ್ 19ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೆಯಲಿದೆ 102 ಕ್ಷೇತ್ರಗಳಿಗೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಫೇಸ್ಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕದ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಒಂದು ಏಪ್ರಿಲ್ 26ನೇ ತಾರೀಕು, ಮತ್ತೊಂದು ಮೇ 7. ಆಲ್ಮೋಸ್ಟ್ ಒಂದು 10 ದಿನಗಳ ಗ್ಯಾಪ್ ಅಂತ ಹೇಳಬಹುದು. ಅದರಲ್ಲಿ 2 ಫೇಸ್ನದು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ದು ಮೇ 7ನೇ ತಾರೀಕಿಗೆ. ಈಗಾಗಲೇ ತಿಳಿಸಿದ ಹಾಗೆ 2 ಹಂತದಲ್ಲಿ ಚುನಾವಣೆ ನಡೆಯೋದು, ಮತದಾನ ಪ್ರಕ್ರಿಯೆ ಕರ್ನಾಟಕದ 28 ಕ್ಷೇತ್ರಗಳಿಗೆ. ಸೊ ಅದರಲ್ಲಿ ರಾಜ್ಯದ 2 ಭಾಗಗಳನ್ನಾಗಿ ಮಾಡಲಾಗಿದೆ, ಅಂದ್ರೆ ಉತ್ತರ ಕರ್ನಾಟಕ ಹಾಗೇನೆ ದಕ್ಷಿಣ ಕರ್ನಾಟಕ. 14 ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೆಯಲಿದೆ ಕರ್ನಾಟಕ ರಾಜ್ಯದಲ್ಲಿ. ಇನ್ನುಳಿದ ಸುನಿ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 14 ಕ್ಷೇತ್ರಗಳಿಗೆ 28 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಡಿವೈಡ್. ಆಗ್ಲೇ ತಿಳಿಸಿದ ಹಾಗೆ ನಿಮಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ತುಮಕೂರು, ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ ಇದೆಲ್ಲವೂ ಕೂಡ ಮೊದಲ ಹಂತದಲ್ಲೇ ಬರುತ್ತೆ. 26ನೇ ತಾರೀಕೆ ನೀವೆಲ್ಲರೂ ಕೂಡ ಮತದಾನ ಮಾಡಬೇಕಾಗುತ್ತೆ. ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಎಲ್ಲ ಭಾಗದಲ್ಲೂ ಕೂಡ ಕರ್ನಾಟಕದ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ. ಮೊದಲ ದಿನ ಏಪ್ರಿಲ್ 26 ದಕ್ಷಿಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ನಡೆಯುವಂತಹ ಚುನಾವಣೆ ಇದು. ಇನ್ನುಳಿದಂಥ 14 ಕ್ಷೇತ್ರಗಳನ್ನ ಡಿವೈಡ್ ಮಾಡಲಾಗಿದೆ. ಇದು 3ನೇ ಹಂತದಲ್ಲಿ ಬರುತ್ತೆ. ಅಂದ್ರೆ ಕರ್ನಾಟಕಕ್ಕೆ ಹೇಳೋದಾದ್ರೆ ಇದು 2ನೇ ಹಂತ ಅಂತ ಹೇಳ್ಬೋದು. ಕರ್ನಾಟಕಕ್ಕೆ, ಇಡೀ ದೇಶದಲ್ಲಿ ಅದು 3ನೇ ಹಂತ. ಸೊ ಮೊದಲನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳನ್ನ ಕವರ್ ಮಾಡಲಾಗುತ್ತೆ. ಅಂದ್ರೆ ದಕ್ಷಿಣ ಕರ್ನಾಟಕ 7 ಮೇ ಏನಿದೆ ಇದು ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಅನ್ವಯ ಆಗುವಂಥ ಎಲೆಕ್ಷನ್. ಅದು ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಹಾಗೇನೆ ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ಬಳ್ಳಾರಿ, ಹಾಗೆ ವಿಜಯನಗರ, ಹಾವೇರಿ, ಉತ್ತರ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಮೇ 7ನೇ ತಾರೀಕು ಅಂದರೆ 2ನೇ ಹಂತದಲ್ಲಿ ಏನು ಬರುತ್ತೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಸೊ ಇನ್ನು 26ನೇ ತಾರೀಕು ಏಪ್ರಿಲ್ ಯಾರ್ಯಾರಿಗೆ ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಏನು ಹಾಸನ, ಕೊಡಗು, ದಕ್ಷಿಣ ಕನ್ನಡ ಎಲ್ಲ ಜಿಲ್ಲೆಗಳಿಗೂ ಕೂಡ 2ನೇ ಹಂತದಲ್ಲಿ, ಚಿಕ್ಕಮಗಳೂರು ಸೇರಿದ ಹಾಗೆ ಇವೆಲ್ಲವೂ ಕೂಡ ಏನು ಮೇ 26ನೇ ತಾರೀಕು ದಕ್ಷಿಣ ಭಾಗಕ್ಕೆ ಮೊದಲಿಗೆ ನಡೆಯೋದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ನಂತರ ಉತ್ತರ ಕರ್ನಾಟಕ ಭಾಗದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಸೊ ರಾಜ್ಯವನ್ನ ಸದ್ಯಕ್ಕೆ 14 ಕ್ಷೇತ್ರ ಒಂದು ಫೇಸ್, 2ನೇ ಫೇಸ್ 14 ಕ್ಷೇತ್ರಗಳು ಅಂತ ಈಗ ಡಿವೈಡ್ ಮಾಡಲಾಗಿದೆ. ಸೊ ಅದರ ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತಾ ಇದ್ವಿ. ಮೊದಲ ಒಂದು ಹಂತದಲ್ಲಿ 26ನೇ ತಾರೀಕು ಹಳೆ ಮೈಸೂರು ಭಾಗ, ಬೆಂಗಳೂರು ಭಾಗ ಇದೆಲ್ಲವೂ ಕೂಡ ಏಪ್ರಿಲ್ 26ಕ್ಕೆ ಮುಗಿದು ಹೋಗುತ್ತೆ. ಸೊ ಅದಾದ ನಂತರ 13 ಮೇ ಅದು ಫೇಸ್ 4, ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಿಲ್ಲ. ಫೇಸ್ 5, 6, 7 ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಆಲ್ರೆಡಿ ಮುಗಿದು ಹೋಗಿರುತ್ತೆ. ಒಟ್ಟಾರೆಯಾಗಿ ಒಂದು 2.5 ತಿಂಗಳು ನಡೆಯುವಂಥ ಒಂದು ಪ್ರಜಾತಂತ್ರದ ಅತಿ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ 26ನೇ ತಾರೀಕು 20 ಮಾರ್ಚ್ಗೆ ಶುರುವಾಗುವಂಥದ್ದು ಆಲ್ಮೋಸ್ಟ್ ಏನು ಈ ನೋಟಿಫಿಕೇಶನ್ ಹೊರಡಿಸುವಂಥದ್ದು. ಅಲ್ಲಿಂದ ಶುರುವಾಗಿ 4 ಜೂನ್ಗೆ ಅಂತ್ಯವಾಗುತ್ತೆ. 4 ಜೂನ್ಗೆ ಫಲಿತಾಂಶ ಪ್ರಕಟ ಆಗಲಿದೆ. ಸೊ ಕರ್ನಾಟಕದ ಚಿತ್ರಣ ನಿಮಗೆ ತಿಳಿಸ್ತಾ ಇದ್ವಿ. 28 ಕ್ಷೇತ್ರಗಳನ್ನು 14 ಕ್ಷೇತ್ರಗಳಾಗಿ ಡಿವೈಡ್ ಮಾಡಲಾಗಿದೆ. ಸೊ ಮೊದಲಿಗೆ ದಕ್ಷಿಣ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ, ಬೆಂಗಳೂರು ಸೇರಿದ ಹಾಗೆ 14 ಕ್ಷೇತ್ರಗಳು, ಹಳೆ ಮೈಸೂರು ಭಾಗ ಎಲ್ಲೂ ಕೂಡ 26ನೇ ತಾರೀಕು ಏಪ್ರಿಲ್ ಚುನಾವಣೆ ನಡೆಯಲಿದೆ. ಹಾಗೆಯೇ ಉತ್ತರ ಕರ್ನಾಟಕ ಭಾಗಕ್ಕೆ, ಕರ್ನಾಟಕದ ಮಧ್ಯ ಕರ್ನಾಟಕ ಹಾಗೆಯೇ ಉತ್ತರ ಕರ್ನಾಟಕ ಭಾಗಕ್ಕೆ 7ನೇ ಮೇನಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಮತದಾನ ಪ್ರಕ್ರಿಯೆ ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ರಾಯಚೂರು, ಹಾಗೆ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ ಈ ಭಾಗಕ್ಕೆ, ಏನು ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಭಾಗಕ್ಕೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ 7ನೇ ಮೇನಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಸೊ ಅದರ ಡೀಟೇಲ್ಸನ್ನು ನಿಮಗೆ ನೀಡ್ತಾ ಇದ್ವಿ. ಹೇಗೆ ಚುನಾವಣಾ ಆಯೋಗ ಈ ಮತದಾನ ದಿನವನ್ನು ಡಿವೈಡ್ ಮಾಡಿದೆ ಅಂತ ಹೇಳಿ. ಸೊ ಅದರ ಪ್ರಕಾರ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಈಗ ನೀಡ್ತಾ ಇದ್ವಿ. ಸೊ ಇನ್ನು ಬೇರೆ ಬೇರೆ ರಾಜ್ಯಗಳ ವಿಚಾರವಾಗಿ ಮಾತನಾಡೋದಾದರೆ ರಾಜಸ್ಥಾನ್, ಮಧ್ಯಪ್ರದೇಶ, ಉತ್ತರಾಖಂಡ್, ತಮಿಳುನಾಡು ಇವೆಲ್ಲವೂ ಕೂಡ ಫೇಸ್ 1ನಲ್ಲಿ ಬರುವಂತಹ ರಾಜ್ಯಗಳು.
ಸೊ ಅದಾದ ನಂತರ ಫೇಸ್ 2 ಫೇಸ್ 3 ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಫೇಸ್ 4 ಫೇಸ್ 5 ಫೇಸ್ 7 ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಒಂದೊಂದು ವಾರದ ಅಂತರದಲ್ಲಿ ಮುಕ್ತಾಯ ಆಗುತ್ತೆ. 7ನೇ ಮೇ ಫೇಸ್ 3, 13ನೇ ಮೇ ಫೇಸ್ 4, ಹಾಗೆಯೇ ಫೇಸ್ 5 20 ಮೇ, ಫೇಸ್ 6 25ನೇ ಮೇ, ಹಾಗೆಯೇ ಕೊನೆ ಹಂತ 1 ಜೂನ್. ಅದಾದ ನಂತರ ಕೇವಲ 3 ದಿನಗಳಲ್ಲಿ 2 ದಿನಗಳ ಗ್ಯಾಪ್ 4ನೇ ತಾರೀಕು ಜೂನ್ ಫಲಿತಾಂಶ ಪ್ರಕಟ ಆಗಲಿದೆ. ಸೊ ನಿಮಗೆ ಈ ಕರ್ನಾಟಕದ ಹಂತದ ಬಗ್ಗೆ ಕೂಡ ಈಗ ನಾವು ಟಾಪ್ನಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಕರ್ನಾಟಕದ 14 ಸೀಟ್ನಲ್ಲಿ 14 ಕ್ಷೇತ್ರಗಳಿಗೆ 26ನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆಯುತ್ತೆ. 4ನೇ ತಾರೀಕು ಫಲಿತಾಂಶ ಅನ್ನೋದು ಯೂನಿವರ್ಸಲ್, ಎಲ್ಲ ಫೇಸ್ಗಳು ಸೇರಿ 4ನೇ ತಾರೀಕು ಜೂನ್ ಫಲಿತಾಂಶ ಪ್ರಕಟ ಆಗಲಿದೆ. ಇನ್ನು ಕರ್ನಾಟಕದ ಉಳಿದಂಥ 14 ಕ್ಷೇತ್ರಗಳಿಗೆ ಮೇ 7ನೇ ತಾರೀಕು ಫಲಿತಾಂಶ ಪ್ರಕಟ ಆಗಲಿದೆ. ಸೊ ಜನರಲ್ ಎಲೆಕ್ಷನ್ ಲೋಕಸಭಾ 2024 ಇದರ ಡೀಟೇಲ್ಸನ್ನು ನಿಮಗೆ ನೀಡ್ತಾ ಇದ್ವಿ. ಸೊ ಕರ್ನಾಟಕದಲ್ಲಿ ಈಗೇನಾದರೂ ನೀವು ಟ್ಯೂನ್ ಇನ್ ಆಗಿದ್ದರೆ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಒಂದು ಏಪ್ರಿಲ್ 26 ದಕ್ಷಿಣ ಕರ್ನಾಟಕ ಭಾಗ, ಹಾಗೆಯೇ ಮೇ 7ಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಸೊ ಇದರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ವಿ. ಯಾವ್ಯಾವ ಜಿಲ್ಲೆಗಳಿಗೆ ಯಾವ ಸಂದರ್ಭದಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಏನೋ ವಿಸ್ತೃತವಾಗಿ ನಿಮಗೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತೀವಿ. ಯಾವ್ಯಾವ ಜಿಲ್ಲೆ ಯಾವ ದಿನಕ್ಕೆ ಬರುತ್ತೆ ಅನ್ನೋದು, 26ನೇ ಏಪ್ರಿಲ್ ಯಾವ್ಯಾವ ಜಿಲ್ಲೆಗಳು, ಹಾಗೆಯೇ 7ನೇ ತಾರೀಕು ಮೇ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಚುನಾವಣೆ ನಡೆಯಲಿದೆ ಅನ್ನೋದು. ಸೊ ಉತ್ತರ ಕರ್ನಾಟಕ ಭಾಗ 7ನೇ ಮೇ, ಹಾಗೆಯೇ 26ನೇ ತಾರೀಕು ಏಪ್ರಿಲ್ ಈಗ ದಕ್ಷಿಣ ಕರ್ನಾಟಕ ಬೆಂಗಳೂರು ಸೇರಿದ ಹಾಗೆಯೇ ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಎಲ್ಲ ಭಾಗಕ್ಕೂ ಕೂಡ ಚಾಮರಾಜನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲವೂ ಕೂಡ ಮೊದಲ ಹಂತದಲ್ಲೇ ಬರುವಂಥ ಚುನಾವಣೆಯ ಜಿಲ್ಲೆಗಳು. ಇದು ಫಲಿತಾಂಶದ ದಿನ 4 ಜೂನ್. ಎಲ್ಲರ ಒಂದು ಕುತೂಹಲ ಅವತ್ತು ಗೊತ್ತಾಗುತ್ತೆ ಯಾರು ಮುಂದಿನ 5 ವರ್ಷಗಳ ಕಾಲ ದೇಶವನ್ನು ಆಳ್ತಾರೆ ಅನ್ನೋದು. ಸೊ ಇನ್ನೊಂದು ಕಡೆ ನಾವಾಗಲೇ TV9 ಒಂದಷ್ಟು ಸಮೀಕ್ಷೆ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ವಿ, ಹೇಗೆ ಯಾವ್ಯಾವ ರಾಜ್ಯಗಳಲ್ಲಿ ಟ್ರೆಂಡ್ ಇದೆ ಅಂತ. ಆದರೆ ಈಗ ಭಾಳ ಮುಖ್ಯವಾಗಿ ನಿಮಗೆ ನೀಡ್ತಿರುವಂಥ ಅಪ್ಡೇಟ್ಸ್ ಏನು ಅಂತಂದರೆ, ಚುನಾವಣಾ ಆಯೋಗ ಇವತ್ತು ಮಾಡಿದಂಥ ಅನೌನ್ಸ್ಮೆಂಟ್ 19 ಏಪ್ರಿಲ್ ಮೊದಲ ಎಲೆಕ್ಷನ್ನ ಡೇಟ್, ಅದು ಮೊದಲ ಹಂತ. ಇನ್ನು 2ನೇ ಹಂತ 26 ಏಪ್ರಿಲ್, 3ನೇ ಹಂತ 7 ಮೇ, ಇನ್ನು 13 ಮೇ 4ನೇ ಹಂತ. ಸೊ 5ನೇ ಹಂತ 20 ಮೇ, ಹಾಗೆಯೇ 6ನೇ ಹಂತ 25 ಮೇ, 1 ಜೂನ್ ಕೊನೆಯ ಒಂದು ಹಂತದ ಚುನಾವಣಾ ಪ್ರಕ್ರಿಯೆ. 4ನೇ ತಾರೀಕು ಎಲ್ಲರೂ ಕೂಡ ಕಾಯ್ತಿರುವಂಥ ದಿನ, ಅವತ್ತು ಫಲಿತಾಂಶ ಪ್ರಕಟ ಆಗುತ್ತೆ. ಸೊ ಇದರ ನೋಟಿಫಿಕೇಶನ್ 20 ಮಾರ್ಚ್ಗೆ ಶುರುವಾಗುತ್ತೆ. ಅಲ್ಲಿಗೆ ಜೂನ್ 4 ಅಂತಂದರೆ ಸುಮಾರು 2.5 ತಿಂಗಳುಗಳ ಕಾಲ ಇಡೀ ದೇಶ ಆ ಒಂದು ಎಲೆಕ್ಷನ್ ಹ್ಯಾಂಗ್ ಓವರ್ನಲ್ಲಿರುತ್ತೆ. ಸೊ ಅದನ್ನು ನಾವು ಕಾಣ್ಬೋದು. ಆಗಲೇ ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಳಿದ ಹಾಗೆ ಒಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂತ ಹೇಳ್ಬೋದು. ಸೊ ಅಂಥ ಒಂದು ಸಂದರ್ಭಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಭಾಳ ಮುಖ್ಯವಾಗಿ 4 ಜೂನ್ ಅನ್ನೋದು ಮತ್ತು ರಾಜ್ಯದ ಜನತೆ ಟಿಕ್ ಮಾಡಬೇಕಾದಂಥ 2 ಡೇಟ್ ಅಂತಂದರೆ 2ನೇ ಹಂತದ 26 ಏಪ್ರಿಲ್, ಇನ್ನು 3ನೇ ಹಂತದ 7 ಮೇ. ಇವೆಲ್ಲವೂ ಕೂಡ ನಮಗೆ ಭಾಳ ಮುಖ್ಯವಾಗಿ ರಾಜ್ಯದ ಜನರಿಗೆ ಮುಖ್ಯವಾದಂಥ ಡೇಟ್ಗಳು. ಸೊ ಟೋಟಲ್ 7 ಹಂತದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ನಿಮಗೆ ಒಂದು ಬ್ರೀಫ್ ಆಗಿ ಒಂದು ಗ್ಲಾನ್ಸ್ ತೋರಿಸಿ ಹೇಳಿದ್ವಿ ಅಷ್ಟೇ, ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಡೇಟ್ನಲ್ಲಿ ಬರುತ್ತೆ ಅಂತ. ಇನ್ನು ಇನ್ ಡೀಟೇಲ್ ಆಗಿ TV9 ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗುತ್ತೆ. ಒಂದಂತೂ ಮೈಂಡ್ನಲ್ಲಿರಲಿ, ದಕ್ಷಿಣ ಕರ್ನಾಟಕ ಭಾಗದ ಬೆಂಗಳೂರು ಸೇರಿದಂಥ ಬೆಂಗಳೂರಿನ ಜನರು ಮುಖ್ಯವಾಗಿ, ಹಾಗೇನೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥದ್ದು. ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವ್ಯಾವ ಹಂತದಲ್ಲಿ ಅಂತ. ಅಂದರೆ 26ನೇ ತಾರೀಕು ಮೊದಲ ಹಂತದಲ್ಲಿ, 26ನೇ ತಾರೀಕು ಮೊದಲ ಹಂತದಲ್ಲಿ ಯಾವ್ಯಾವುದು: ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಉತ್ತರ, ಬೆಂಗಳೂರು ಕೇಂದ್ರ, ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಹಾಸನ, ತುಮಕೂರು.